ವೇದಿಕೆಯಲ್ಲಿ ಜಾನಪದ ಕಲಾ ತಂಡದವರು ಕೂಡ ಸನ್ಮಾನ. ಜಾನಪದ ಕಲಾ ತಂಡದವರಿಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ್ದು ಒಂದೇ ಕಾರಣ. ಇವತ್ತಿನ ಬಹುಶಃ ಕಾರ್ಯಕ್ರಮದ ಉದ್ದೇಶವೂ ಇದೆ. ಕರ್ನಾಟಕ ರಾಜ್ಯದ ಸಾಕ್ಷರತಾ ಮಟ್ಟ 85.6% ಇದೆ. 100ಕ್ಕೆ 85.85 ಜನ ಸಾಕ್ಷರತರಾಗಿದ್ದಾರೆ. ಉಪ್ಪಾರ ಸಮಾಜದಲ್ಲಿ ಸಾಕ್ಷರತಾ ಮಟ್ಟ 53% ಇದೆ. ಇದು ತಪ್ಪಾಗಿ ಹೊಳೆಯುವ ಮಾತಲ್ಲ, 53% ಇದೆ. ನಾವು ಇನ್ನು 30 ಜನ ಮೇಲೆ ಬಂದರೆ 100ಕ್ಕೆ ಇನ್ನು 30 ಜನ ನಾವು ಶಿಕ್ಷಣವಂತರಾದರೆ ನಾವು 85ಕ್ಕೆ ಬರ್ತೇವೆ. ಇದು ಹೇಗೆ 85 ಗೊತ್ತಾಯಿತು? ಉಪ್ಪಾರ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಿದಾಗ ಇಡೀ ರಾಜ್ಯವನ್ನೆಲ್ಲ ತೆಗೆದಾಗ ನಮಗೆ ಕಂಡು ಬಂದ ವಿಚಾರ ಏನಂತಂದ್ರೆ, ಗಂಡು ಮಕ್ಕಳ ಸಾಕ್ಷರತಾ ಮಟ್ಟ 58% ಇದೆ, ಹೆಣ್ಣು ಮಕ್ಕಳ ಸಾಕ್ಷರತಾ ಮಟ್ಟ ಸುಮಾರು 46% ಇದೆ. ನಾವು 85% ಹೋಗುವಷ್ಟರಲ್ಲಿ ಉಳಿದ ಸಮಾಜಗಳು 95% ಎತ್ತರ ಇರ್ತವೆ. ನಾವು ಆವಾಗ 60-65% ನಾವು ಮಾತ್ರ ಇನ್ನು ತೊಳೆದಾಡ್ತಾ ಇದ್ದೇವೆ. ಎಲ್ಲಿಯವರೆಗೆ ಸಾಕ್ಷರತಾ ಮಟ್ಟ ಇಟ್ಸ್ ಎ ಫೌಂಡೇಶನ್. ಯಾವುದೇ ಸಮಾಜ ಮುಂದೆ ಬರಬೇಕಾದರೆ ತಿಳುವಳಿಕೆ ಅಗತ್ಯ, ಶಿಕ್ಷಣ ಅಗತ್ಯ, ವ್ಯಾವಹಾರಿಕ ಜ್ಞಾನ ಅಗತ್ಯ. ಅವನು ಸಂಪಾದನೆ ಮಾಡಬೇಕಾದ್ರೆ ನಮಗೆ ಕನಿಷ್ಠ ಶಿಕ್ಷಣವಾದ ಬೇಕು. ಮೊದಲನೇ ನಮ್ಮ ಸಮಾಜದ ಬಹುಮುಖ್ಯ ಸಮಸ್ಯೆ ನಾವು ಶೈಕ್ಷಣಿಕವಾಗಿ ಬಹಳ ಹಿಂದಿದ್ದೇವೆ ಅನ್ನೋದನ್ನ ಅಂಕಿಅಂಶಗಳೇ ಸಾಬೀತು ಮಾಡಿದೆ. ಕಾಂತರಾಜು ವರದಿಯವರು ಸರ್ಕಾರ ಅಧಿಕೃತವಾಗಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಒಪ್ಪಿಕೊಂಡಿಲ್ಲ. ಆದರೆ ಅದು ಹೇಳ್ತದೆ ಉಪ್ಪಾರ ಕಮ್ಯುನಿಟಿ ಇಸ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ. 47.84% ಸಾಕ್ಷರತಾ ಮಟ್ಟ ಇದೆ ಅಂತ ಹೇಳಿ. ಇಟ್ ಈಸ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಈಗೇನು ಸುಮಾರು ನಾವು 100 ಹಿಂದುಳಿದ ಜಾತಿಗಳಿದೆಯೋ, 200-300 ಜಾತಿಗಳಿದೆಯೋ, ಆ ಎಲ್ಲ ಜಾತಿಗಳಲ್ಲೂ ಕೂಡ ಅತ್ಯಂತ ಕಡಿಮೆ ಶಿಕ್ಷಣ ಮಟ್ಟ ಇರ್ತಕ್ಕಂಥದ್ದು ಉಪ್ಪಾರ ಸಮಾಜ ಅಂತಕ್ಕಂಥದ್ದನ್ನ ಟೆಕನಹಾಟ್ ಪತ್ರಿಕೆ ದೊಡ್ಡದಾಗಿ ಪ್ರಕಟಣೆ ಮಾಡುವುದು. ಉಪ್ಪಾರ ದಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಮಾಂಗ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಮೀಸಲಾತಿ ದೊರಕುವಂತ ಆ ಅವಲೂರು ಆಯೋಗ ಅವತ್ತು ದೇವರಾಜ ಮುಖ್ಯಮಂತ್ರಿಗಳಾಗಿದ್ದಾಗ ಕಲ್ಪಿಸ್ಕೊಟ್ಟಂಥದ್ದು. ಅವರು ಚಪ್ಪಾಳೆ ಹೊಡಿಬೇಕು ಬೇಡ ನೀವು ಅಲ್ವಾ? ಹಾಗೆ VP ಸಿಂಗ್ ಸರ್ಕಾರ ಕೇಂದ್ರದಲ್ಲಿ ಮಂಡಲ ಆಯೋಗವನ್ನು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನ ಮೀಸಲಾತಿ ಕೊಡ್ತಕ್ಕಂಥ ವಿಧಾನ ನಡೀತಾ ಇದೆ VP ಸಿಂಗ್ ಅವರ ಸರ್ಕಾರದಲ್ಲಿ. ಆದರೆ ಆ ಮಂಡಲ ಆಯೋಗ ಜಾರಿ ಆದಾಗ ಅವರವರು ರಾಜ್ಯ ಕೊಟ್ಟರು. ಆದರೆ ಮಂಡಲ ಆಯೋಗ VP ಸರ್ಕಾರದಲ್ಲಿ ರಾಷ್ಟ್ರಾದ್ಯಂತ ಮೀಸಲಾತಿಯನ್ನ ಹಿಂದುಳಿದ ವರ್ಗದವರಿಗೆ ಕಲ್ಪಿಸಿಕೊಡ್ತಕ್ಕಂಥ. ಹಾಗಾಗಿ ಅನೇಕ ಆಯೋಗಗಳು ಬಂದಿದೆ. ತಾವು ಬಂದು ಭಾಗವಹಿಸುವ ಕನ್ನಡ ಪೈಕಿ ಪ್ರದೀಪ್ ಮತ್ತು ಶಿವರಾಜ್ ಅಲ್ಲವ, ಇನ್ನು ಅನೇಕ ಬಂದಿದೆ. ಎಲ್ಲರ ಹೆಸರು ಕೂಡ ಉಲ್ಲೇಖ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ನೆನ್ನೆ ಕೂಡ ಮಸ್ಲಾಪುರಕ್ಕೆ ಹೋಗಿದ್ದೆ. ಬಹಳ ಕಮ್ಮಿ ಸಂಖ್ಯೆಯ ಉಪ್ಪಾರ ಸಮಾಜದ ವಾಸ ಮಾಡ್ತಕ್ಕಂಥವ್ರು ನಾವು ಅಂದ್ಕೊಂಡಿದ್ವಿ. ಆದರೆ ಪ್ರಥಮ ಬಾರಿಗೆ ಅವ್ರು ನೆನ್ನೆ ಒಂದು ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಮನೆಗೂ ಸಾರಿ ಯಾರೂ ಕಮ್ಮಿ ಇಲ್ಲ, ಬೇರೆ ಊರಿನ ಚಿಕ್ಕೂರೇ ಇರ್ಬೋದು, ನಮ್ಮ ಸಂಖ್ಯೆ ಕಮ್ಮಿ ಇರ್ಬೋದು ಅಂತ ಮಟ್ಟದಲ್ಲಿ ನಿನ್ನೆ ಭಗೀರಥ ಜಯಂತಿಯಲ್ಲಿ ಆಚರಣೆ ಮಾಡುವ ಮುಖಾಂತರ ಅಲ್ಲೂ ಕೂಡ ಒಂದು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೇವಲ ಉಪ್ಪಾರ ಸಮಾಜದವರು ಮಾಡಲಿಲ್ಲ, ಅವರು ಬೇರೆ ಸಮಾಜದವರು ನಾವು ಇದ್ರಿ ಬೇರೆ ಸಮಾಜದವ್ರನ್ನು ಕೂಡ ಕರೆದು ಅಲ್ಲಿ ಪ್ರತಿಭೆಗೆ
ಪ್ರಸ್ತುತವನ್ನು ಮಾಡುವಂಥ ಅವಕಾಶವನ್ನು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಬರಮಾಡಿಕೊಂಡು ಅದು ಮಾಡೋದು. ಆದರೆ ಇವತ್ತು ಶಿಕ್ಷಣದ ಮಹತ್ವ ಏನು ಅಂತಕ್ಕಂಥ ಪುರಸ್ಕೃತರಾಗಿರ್ತಕ್ಕಂಥ ಇಲ್ಲಿ ಗೋವಿಂದರಾಜರು ಓದಿದ್ದಾರೆ. ನಾನು ಯಾವುದೇ ವೇದಿಕೆಗೆ ಹೋದರೂ ಕೂಡ ಅವ್ರ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ. ಒಬ್ಬ ಶಿಕ್ಷಕರಾಗಿ ನಾನು ಇತ್ತೀಚೆಗೆ ಅವರು ಪರಿಚಯ 3 ವರ್ಷದಿಂದ ಕೇಳಿದ್ದೆ. ಆದರೆ ಅವರ ಒಂದು ವಿಚಾರವನ್ನು ತಿಳ್ಕೊಂಡಾಗ ಯಾವಾಗ ತಿಳ್ಕೊಂಡ್ರೆ ಅವರ ಗ್ರಾಮಕ್ಕೆ ನಾನು ಕಳಿಸಿದ್ರು. ಅವರ ಗ್ರಾಮಕ್ಕೆ ಕಳಿಸಿ ದಿನನಿತ್ಯ ಉಚಿತ ಪಾಠ ಪ್ರವಚನವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಉಚಿತ ಪುಸ್ತಕಗಳನ್ನು ವಿತರಣೆ ಮಾಡಿ ಇವತ್ತು ಕೊಳ್ಳೇಗಾಲದಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಒಂದು ಉಪ್ಪಾರ ಸಮಾಜದ ನೌಕರ ಸಂಘ ಇದೆ, ಸಮಾಜದ ಸಂಘ ಇದೆ. ಈಗಾಗಲೇ ಅವರು ಸುಮಾರು 30 ಲಕ್ಷ ಈ ಸಮಾಜದ ಬೆಳವಣಿಗೆ ದೃಷ್ಟಿಯಿಂದ ಅದರ ಮುಖಾಂತರ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತಡ ಕೊಡಬೇಕು, ಶಿಕ್ಷಣಕ್ಕೆ ಇವತ್ತು ಆದ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಆತ್ಮಾವಲೋಕನ ಮಾಡಬೇಕು. ನಮ್ಮ ಸಾಮಾಜಿಕ ಸ್ಥಿತಿಗತಿ ಏನು, ನಾವು ಎಲ್ಲಿದ್ದೇವೆ, ನಮ್ಮ ಸೋದರ ಸಮಾಜಗಳು ಅವು ಹೇಗೆ ಅಭಿವೃದ್ಧಿಯನ್ನು ಸಾಧನೆ ಮಾಡಿದ್ದೇವೆ, ನಾವು ನಿಜವಾಗಿಯೂ ಮುಖ್ಯವಾಹಿನಿಯಲ್ಲಿದ್ದೇವೆಯೇ? ಇದು ಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗ. ಈ ಯುಗದಲ್ಲಿ ನಾವು ಎಷ್ಟನೇವರಾಗಿ ನಾವು ಹಿಂದೆ ಇದ್ದೇವೆ ಅನ್ನುವಂತಹ ಆತ್ಮಾವಲೋಕನ ಮಾಡಿಕೊಂಡಾಗ ನಾವು ಮುಂದೆ ಬರಲಿಕ್ಕೆ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ.